ಈ ಚೈಲ್ಡ್ಹುಡ್ ಟ್ರಾಮಾಸ್ ಇದೆಯಲ್ಲ, ಅಂದರೆ ಫಿಸಿಕಲ್ ಅಬ್ಯೂಸ್ ಆಗಿರಬಹುದು ಅಥವಾ ಪೇರೆಂಟ್ಸ್ ಮಧ್ಯದ ಜಗಳಗಳಾಗಿರಬಹುದು, ಎವ್ರಿ ಡೇ ಇದ್ರೆ ತೊಂದರೆಗಳಾಗಿರಬಹುದು, ಅಥವಾ ಮಗುವಿಗೆ ಏನೋ ಒಂದು ಅಬ್ಯೂಸ್ ಆಗಿರಬಹುದು, ಆ ಟ್ರಾಮಾಸ್ ಅವ್ರ ಭವಿಷ್ಯ ಬರೆಯತ್ತಾ? ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಯಾಕೆಂದರೆ ನನ್ನ ಸಂಸ್ಥೆಯಲ್ಲಿ ಇವತ್ತು ಈಗ ನಾನು 42,000 ಪ್ಲಸ್ 1-on-1 ಸೆಷನ್ಸ್ ಏನು ಡಾಕ್ಯುಮೆಂಟೆಡ್ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಅದರಲ್ಲಿ ಯಾರು ಬೇಕಾದ್ರೂ ಬಂದು ಒಂದು 10 ಫಾರ್ಮ್ ತೆಗೆದ್ರೆ ಅದರಲ್ಲಿ 8ರಿಂದ 9 ಫಾರ್ಮ್, ಅಂದರೆ ಅಲ್ಲಿ ಬಂದಿರೋರೆಲ್ಲ ಕಾಯಿಲೆ ಇರೋರು, ಕಾಯಿಲೆ ಬರೆದಿರ್ತಾರಲ್ವಾ, 8ರಿಂದ 9 ಫಾರ್ಮಲ್ಲಿ ನೀವು ಹೇಳಿದ್ದಷ್ಟು ಕಾರಣಗಳಿರುತ್ತೆ. 8ರಿಂದ 9? ಎಸ್. ಸೊ 100ರಲ್ಲಿ 98ರಿಂದ 99% ಜನ ನೀವು ಇವಾಗ ಹೇಳಿದ್ದು ಟ್ರಾಮಾ, ಅಬ್ಯೂಸು, ಅಥವಾ ಅಪ್ಪನ ಇದು ನಡವಳಿಕೆ ಸರಿ ಇರಲಿಲ್ಲ, ಅಪ್ಪನಿಗೆ ಕೆಟ್ಟ ಚಟಗಳಿತ್ತು, ಅಥವಾ ಒಂಥರ ಟಾಕ್ಸಿಕ್ ಎನ್ವೈರ್ಮೆಂಟ್, ಅಪ್ಪ ಓವರ್ ಕಂಟ್ರೋಲಿಂಗ್ ಇದ್ದರು ಅಥವಾ ಅಮ್ಮ ವಿಪರೀತ ಇಮೋಷ್ನಲ್ ಇದ್ಲು, ಈ ಥರದ್ದು. ಅದೇ ಹೇಳಿದ್ನಲ್ಲ, 10ರಲ್ಲಿ 9 ಕೇಸಸ್ 8 ಕೇಸಸ್ ನಾವು ನೋಡ್ತೀವಿ ಅಂದರೆ ಅವ್ರು ಆಗ ಹೇಳ್ತಾ ಇದ್ದಂಗೆ ಅವ್ರಿಗೆ ಮಾನಸಿಕ ಸಮಸ್ಯೆಗಳು ಏನಿದೆ ಅಂತ ಅದ್ರ ಜೊತೆ ನಾವೇ ಗೆಸ್ ಮಾಡಿಬಿಡ್ಬೋದು. ಏನೇನು ಮಾನಸಿಕ ಸಮಸ್ಯೆ ಆಗುತ್ತೆ ಅಂದರೆ ಈ ಟ್ರಾಮಾಸ್? ಎಸ್. ಕೆಲವರಿಗೆ ಹೆಣ್ಮಕ್ಕಳಿಗೆ ಎಸ್ಪೆಷಲಿ ಸೆಕ್ಷುವಲ್ ಅಬ್ಯೂಸ್ ಆಗಿರುತ್ತೆ ಚಿಕ್ಕ ವಯಸ್ಸಿನಲ್ಲಿ. ಮನೆ ವಾತಾವರಣ ಚೆನ್ನಾಗಿರಲ್ಲ, ಅಪ್ಪ ಕುಡಿಯೋದು, ಅಮ್ಮ ಕುಡಿಯೋದು, ಅಥವಾ ಮತ್ತೊಂದು ಮಗದೊಂದು. ಹೌ ಇಟ್ ಇಂಪ್ಯಾಕ್ಟ್ಸ್ ಆನ್ ದೆಮ್? ಮೈ ಗಾಡ್, ಎಷ್ಟು ಆಳವಾಗಿ ಇಳಿಯುತ್ತೆ ಅಂತ ಹೇಳಿದ್ರೆ ನಾವು ನಂಬಕ್ಕೆ ಆಗಲ್ಲ. ಅಂದರೆ ಪೂರ್ತಿ ನಮ್ಮ ಪರ್ಸನಾಲಿಟಿ ಅದರಿಂದನೇ ಮೇಜರಾಗಿ ಇನ್ಫ್ಲುಯೆನ್ಸ್ ಆಗುತ್ತಾ ಅನ್ನೋ ಲೆವೆಲ್ಗೆ ಅದು ಇಂಪ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಇದೆ. ನಾನು ಮ್ಯಾಚ್ ದ ಫಾಲೋಯಿಂಗ್ ಥರ ಒಂದೊಂದೇ ಹೇಳ್ತೀನಿ. ಈಗ ತಂದೆ ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಮಾಡ್ತಾಯಿದ್ರು. ಗಲಾಟೆ ಅಂದರೆ ಲಿಟ್ರಲಿ ಅಮ್ಮನಿಗೆ ಹೊಡೆಯೋದು, ಬಡಿಯೋದು, ಅಥವಾ ತುಂಬ ಹೀನಾಯವಾದ ವರ್ಬಲ್ ಅಬ್ಯೂಸ್ ಅಂತ ಇಟ್ಕೊಳ್ಳಿ. ಸೊ ಮಗು ಎದ್ದು ಆಗಾಗ ಅದನ್ನು ನೋಡ್ತಾ ಇರೋದು, ಅಥವಾ ಅಪ್ಪ ಬಂದರು ಅನ್ನೋ ಟ್ರಾಮಾಗೆ ಒಳಗಾದರೆ ಅದಕ್ಕೆ ಆ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಓವರ್ ಆ್ಯಕ್ಟಿವ್ ಆಗಿ, ಅಂದರೆ ಆಂಗ್ಸೈಟಿ ಪ್ಯಾಟರ್ನ್ ಜಾಸ್ತಿ ಆಗಿ ತುಂಬ ಆ್ಯಂಕ್ಷಸ್ ಆಗೋದು, ತುಂಬ ಫಿಯರ್ ಬೇಸ್ಡ್ ಪರ್ಸ್ನಾಲಿಟಿ ಬರೋದು, ಆತ್ಮವಿಶ್ವಾಸದ ಕೊರತೆ ಆಗೋದು, ಚಿಕ್ಕ ವಿಷಯನೂ ಬೇಗ ಟ್ರಿಗರ್ ಮಾಡೋದು, ಅಥವಾ ಸಣ್ಣದಾಗಿ ಏನಾದರೂ ಬೇಜಾರು ಮಾಡಿದ್ರೆ ಅದರಿಂದ ಆಚೆ ಬರೋಕ್ಕೆ ಸಾಧ್ಯ ಆಗದೆ ಇರೋದು, ಏನೋ ಕೆಟ್ಟದೇ ಆಗುತ್ತೆ, ಕೆಟ್ಟದೇ ಆಗಬಹುದು ಅಂತ ವಿಪರೀತವಾದ ನೆಗೆಟಿವ್ ಥಾಟ್ಸ್ ಬಂಬಾರ್ಡ್ ಆಗೋದು, ಈ ಥರದ ಸಮಸ್ಯೆಗಳಿರ್ಬೋದು. ದೊಡ್ಡವರಾದ್ಮೇಲೂ ಇದು ಕ್ಯಾರಿ ಆನ್ ಆಗುತ್ತೆ. ಯಾವ ಏಜ್ ಬೇಕಾದ್ರೂ ಇರ್ಬೋದು. 60ನೇ ವರ್ಷದಲ್ಲೂ ತುಂಬ ಜನ ನಾವು ಇದನ್ನು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಅದು ಬಿಡಿ ಮೇಡಮ್ ಚಿಕ್ಕ ವಯಸ್ಸಲ್ಲಿ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸು ನಿಮ್ಮ ದೇಹಕ್ಕೆ, ನಿಮ್ಮ ಡೇಟ್ ಆಫ್ ಬರ್ತಿಗೆ, ನಿಮ್ಮ ಸುಪ್ತ ಮನಸ್ಸಿಗೆ ಅಲ್ಲ. ಹಾಗಿದ್ರೆ ಚಿಕ್ಕ ವಯಸ್ಸಿದ್ರೆ ಇವಾಗಲೂ ಹೇಗೆ ಅಷ್ಟು ನಿಖರವಾಗಿ ಹೇಳ್ತೀರಾ? ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ 55 ವರ್ಷ, ನಿಮ್ಮ ತಂದೆ ಚೆನ್ನಾಗಿ ಕಪಾಳಕ್ಕೆ ಹೊಡೆದಿದ್ರಲ್ಲ, ಅವತ್ತು ಏನಾಯಿತು ಅಂದರೆ ಅವತ್ತು ಗಂಟೆ ಎಷ್ಟು, ನಾನು ಯಾವ ಕಲರ್ ಶರ್ಟ್ ಹಾಕಿದ್ದೆ, ಸೈಕಲ್ ಎಲ್ಲಿ ನಿಲ್ಲಿಸಿದ್ದೆ, ನಮ್ಮ ಅಮ್ಮ ಏನು ತಿಂಡಿ ಮಾಡಿದ್ಲು, ಎಲ್ಲ ಹೆಂಗೆ ಹೇಳ್ತೀರಾ ಮತ್ತೆ? ಯಾಕಂದರೆ ಅದು ಲಾಂಗ್ ಟರ್ಮ್ ಮೆಮರಿಯಲ್ಲಿ ಇಂಪ್ರಿಂಟ್ ಆಗಿಬಿಟ್ಟಿದೆ. ಆ್ಯಂಡ್ ಇಟ್ ರಿಮೆಂಬರ್ಸ್ ಎವ್ರಿ ಸಿಂಗಲ್ ನ್ಯೂಯಾನ್ಸಸ್ ಆಫ್ ವಾಟ್ ಹ್ಯಾಪನ್ ದೆನ್. ದಟ್ ಈಸ್ ವೈ. ಆ್ಯಂಡ್ ಇಟ್ ಈಸ್ 100% ಹ್ಯಾವಿಂಗ್ ಎನ್ ಇಂಪ್ಯಾಕ್ಟ್ ರೈಟ್ ನೌ ಇನ್ ಎವ್ರಿಥಿಂಗ್ ದಟ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್. ನಿಮ್ಮ ಬಿಸ್ನೆಸ್, ನಿಮ್ಮ ದುಡ್ಡು, ನಿಮ್ಮ ಸಂಬಂಧ, ನಿಮ್ಮ ಮಕ್ಕಳ ಜೊತೆ ರಿಲೇಷನ್ಶಿಪ್ಪು, ನಿಮ್ಮ ಕಂಟೆಂಟ್ಮೆಂಟ್ ರೇಷಿಯೋ ಎಲ್ಲ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಇನ್ನು ನಾನು ತುಂಬ ಇಂಪಾರ್ಟೆಂಟಾಗಿ ಎಲ್ಲರಿಗೂ ಹೇಳೋದು, ನೀವು ಮಕ್ಕಳಿಗೆ ಯಾವುದಾದ್ರೂ ಬ್ರ್ಯಾಂಡೆಡ್ ಬಟ್ಟೆ ಕೊಡಿಸ್ತಿರೋ ಬಿಡ್ತಿರೋ, ಟಾಯ್ಸ್ ಕೊಡಿಸ್ತಿರೋ ಬಿಡ್ತಿರೋ, ಒಳ್ಳೆ ಸ್ಕೂಲ್ಗೆ ಹಾಕ್ತಿರೋ, FD ಮಾಡ್ತಿರೋ, ಆಸ್ತಿ ಕೊಡ್ತಿರೋ, ಅದೆಲ್ಲ ಸೆಕೆಂಡ್ರಿ. ಇದು ಕೇಳೋಕ್ಕೆ ಫಿಲಾಸಫಿ ಅನ್ನಿಸ್ಬೋದು, ಬರೆದಿಟ್ಕೊಳ್ಳಿ, ಪಕ್ಕಾ 100% ಗ್ಯಾರಂಟೀಡ್. ಇದು ಅಮ್ಮ ಎಷ್ಟು ಖುಷಿಯಾಗಿದ್ದಾಳೆ ಮನೆಯಲ್ಲಿ, ಇದೇ ಆ ಮಗುವಿಗೆ ಮುಂದೆ ಮಾನಸಿಕ ಭಾವನಾತ್ಮಕ ಆರೋಗ್ಯಕ್ಕೆ ಬುನಾದಿ ಆಗೋದು. ಹೇಗೆ? ಈಗ ಅಮ್ಮ ದುಃಖದಲ್ಲಿದ್ದಾಳೆ, ಬೇಜಾರಲ್ಲಿದ್ದಾಳೆ, ಅದಕ್ಕೆ ಒಂದು ವೊಕ್ಯಾಬ್ಯುಲರಿ ಡೆವಲಪ್ ಮಾಡ್ತಾಳೆ ಅವಳು. ಅಯ್ಯೋ ನಿಮ್ಮಪ್ಪ ನನ್ನ ಜೀವನ ಗೋಳಾಗೋಯ್ತು, ಅಯ್ಯೋ ನಿಮ್ಮ ಅಜ್ಜಿ ಹಿಂಗೆ ಮಾಡಿದ್ರು, ನನ್ನ ಲೈಫಲ್ಲಿ ಏನೂ ಚೆನ್ನಾಗಿಲ್ಲ, ನೀನಾದರೂ ಚೆನ್ನಾಗಿರು, ಏನು ಮಾಡೋದು, ನಮ್ಗೆ ಈ ಥರ ಒಂದು ಆಗಿಬಿಟ್ಟಿದೆ, ನಮ್ಮ ತುಂಬ ಬಡವರು ನೋಡೋರೆಲ್ಲ ನಮ್ಮನ್ನು ಅಣಗಿಸ್ತಾರೆ. ಸೊ ನೀನು ಜೀವನನ ಯಾವ ಥರ ಪೆಸಿಮಿಸ್ಟಿಕ್ಕಾಗಿ ನೋಡಬೇಕು ಅನ್ನೋ ಮೋಟರ್ ಇಲ್ಲಮ್ಮ ಆನ್ ಮಾಡಿದ್ಲು. ಆ್ಯಂಡ್ ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ನನಗೆ ಇಷ್ಟಷ್ಟೇ ಬೇಕು, ಬೇರೆ ಯಾವುದೂ ನನಗೆ ಖುಷಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಸಿಸ್ಟಮ್ ಆನ್ ಮಾಡಿದ್ಲು. ಈಗ ಸದ್ಯಕ್ಕೇನೂ ಚೆನ್ನಾಗಿಲ್ಲ, ಭವಿಷ್ಯದಲ್ಲಿದೆ ಚೆನ್ನಾಗಿರೋದು ಅನ್ನೋಂಥ ಒಂದು ಡಿಲ್ಯೂಷನ್ನ ಟರ್ನ್ ಆನ್ ಮಾಡಿಬಿಟ್ಲು. ಆ್ಯಂಡ್ ನಾವು ಯಾವಾಗಲೂ ಒಂದು ಮನೇಲಿದ್ದೀವಿ ಅಂದರೆ, ಈಗ ನೋಡಿ ನಾವಿಬ್ಬರು ಒಂದು 3 ದಿನ ಜೊತೆಲಿದ್ರೇ, ನೀವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ಗುಡ್ ಪೀಪಲ್ ಇನ್ಫ್ಲುಯೆನ್ಸ್ ವಿತ್ ದೇರ್ ಆರಾ ಅಂತ, ವಿಚ್ ಇಸ್ ಸೋ ಟ್ರೂ. ನಿಮ್ಮ ಭಾವನೆ ನನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ, ನನ್ನ ಬಿಹೇವಿಯರ್ ನಿಮ್ಮನ್ನೇ ಇನ್ಫ್ಲುಯೆನ್ಸ್ ಮಾಡುತ್ತೆ. ಇನ್ನು ರಿಲೇಷನ್ಶಿಪ್ ವೇರ್ ವಿ ಶೇರ್ ದ ಜೀನ್ಸ್ ಯಾವ ಥರ ಇನ್ಫ್ಲುಯೆನ್ಸ್ ಮಾಡ್ಬೋದು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ಸೊ ಕಾರಣನೇ ಇಲ್ಲದೆ ಆ ದುಃಖ, ಕಾರಣನೇ ಇಲ್ಲದೆ ಬೇಜಾರು, ಕಾರಣನೇ ಇಲ್ಲದೆ ಜಿಗುಪ್ಸೆ, ಅಥವಾ ಯಾವುದನ್ನೋ ಪಡ್ಕೊಳ್ತಾನೇ ಇದ್ರೇ ನನಗೆ ಆನಂದ ಅನ್ನೋವಂಥದ್ದು, ಇದೆಲ್ಲವೂ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಅಮ್ಮ ಬೇಜಾರಲ್ಲಿದ್ದಾಳೆ, 5 ವರ್ಷದ್ದೋ 7 ವರ್ಷದ್ದೋ ಮಗು, ಇಟ್ ಈಸ್ ಆಬ್ಸಲ್ಯೂಟ್ಲಿ ಹೆಲ್ಪ್ಲೆಸ್. ಅಮ್ಮನ ಬೇಜಾರು ತೆಗಿಯೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾವು ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂದರೆ, ಅದು ಐ ಕ್ಯಾನ್ ನೆವರ್ ಫರ್ಗೆಟ್ ದಿಸ್. ಇದು ಜಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ಆಗಿದ್ದು. ಒಂದು ಸ್ಪೆಷಲ್ ಚೈಲ್ಡ್ನ ಒಂದು ತಾಯಿ ಕರ್ಕೊಂಬಂದಿದ್ರು. ಆಕೆ ಅಳ್ತಾನೇ ಇದ್ದರು.
ಕಾರಣ ಏನು ಅಂದರೆ ಇದು ಇವತ್ತಿಗೂ ಸಮಾಜದಲ್ಲಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. 2ನೇ ಮಗುನು ಹೆಣ್ಮಗು ಆಗ್ಬಿಡ್ತು ಅಂತ ಹೇಳ್ತಾ ಇದ್ರು. ನಾನು ಎಷ್ಟೋ ಹೇಳಿದೆ ಮಗುನ ಆಚೆ ಕುಣಿಸಿ ಅಂತ, ಇಲ್ಲ ಅದು ಸ್ಪೆಷಲ್ ಚೈಲ್ಡು, ಯಾರೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಪಕ್ಕದಲ್ಲೇ ಇರಲಿ ಅಂತ. ಸೊ ಶಿ ವಾಸ್ ಕಂಟಿನ್ಯೂಸ್ಲಿ ಕ್ರೈಯಿಂಗ್, ನನಗೆ ಅವಮಾನ ತಡ್ಕೊಳಕ್ಕಾಗಲ್ಲ, ನಂಗೆ ಹೆಣ್ಮಗು ಆಗೋಯ್ತು, 2ನೇದು, ಮೊದಲನೇ ಮಗು ನೋಡಿದ್ರೆ ಹೀಗಿದೆ ಅಂತ. ಅದು ಮೊದಲನೇ ಮಗುನೂ ಅಷ್ಟು ಮುದ್ದಾಗಿದೆ, ಆ 2ನೇ ಮಗುನೂ ಅಷ್ಟು ಮುದ್ದಾಗಿದೆ ಅಂತ ದೇವತೆ ಥರ ಇದೆ. ಸೊ ಅಳ್ತಾ ಪಾಪ ಅದಕ್ಕೆ ಅಷ್ಟು ಇಮೋಷನ್ ಗ್ರಾಸ್ಪ್ ಮಾಡೋಕ್ಕೆ ಆಗದೆ ಇದ್ರೂ ಸಡನ್ನಾಗಿ ಯಾವಾಗ ಬಿಕ್ಕಿ ಅಮ್ಮ ಅಳಕ್ಕೆ ಶುರು ಆಯಿತೋ ಆಗ ಎದ್ದು ಆ ಮಗು ಈ ಟ್ರಾಮಾ ಅಲ್ಲಿದ್ದವ್ರು ಹೆಂಗೆ ಮಾಡ್ತಾರೆ, ಅಳ್ಬೇಡ ಅಂತ ಆ ಕಣ್ಣು ಒರ್ಸಕ್ಕೆ ಹೋಗೋದು, ನನ್ನ ಹತ್ರ ಬಂದು ಟಿಶ್ಯೂ ತೊಗೊಳಕ್ಕೆ ಹೋಗೋದು, ಪ್ಲೀಸ್ ಅಳ್ಬೇಡ ಅಂತ ರೆಸ್ಟ್ಲೆಸ್ ಆಗೋದು ಮಾಡ್ತಾಯಿದೆ. ಆ ತಾಯಿ ಅದನ್ನು ನೋಟಿಸ್ ಕೂಡ ಮಾಡ್ತಾ ಇಲ್ಲ. ಸೊ ದ ಚೈಲ್ಡ್, ಇದು ನಾನು ಎಕ್ಸಾಕ್ಟ್ ಕೇಸನ್ನೇ ನಾನು ನೋಡೋದು ಹೇಳ್ತಾ ಇರೋದು. ಬಟ್ ನಿಮ್ಮ ಮಗು ನಾರ್ಮಲ್ ಇದ್ರೂ ಅಯ್ಯೋ ನನ್ನ ತಾಯಿ ದುಃಖದಲ್ಲಿದ್ದಾಳಲ್ವಾ, ನನಗೇನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಡೀಪ್ ಹೆಲ್ಪ್ಲೆಸ್ನೆಸ್ ಲೈಫ್ ಪೂರ್ತಿ ಕಾಡುತ್ತೆ. ಅದಾದಮೇಲೆ ತಾಯಿ ಖುಷಿಯಾಗಿರ್ಬೋದು, ತಾಯಿ ಆರೋಗ್ಯಕರ ಇರ್ಬೋದು, ತಾಯಿ ರಿಚ್ ಆಗ್ಬೋದು ಅಥವಾ ತಾಯಿ ತೀರ್ಕೋಬಹುದು. ಬಟ್ ಈ ಭಾವನೆ, ಈಗ ನಾನು ನಿಮಗೆ ತುಂಬ ಕೆಟ್ಟದಾಗ ನಡ್ಕೊಂಡು ಆಮೇಲೆ ಒಂದು 10 ವರ್ಷ ಚೆನ್ನಾಗಿ ನಡ್ಕೊಂಡ್ರೆ ನೀವು ಖಂಡಿತ ಹೇಳಲ್ವಾ ಅವತ್ತು ಕೆಟ್ಟದಾಗ ನಡ್ಕೊಂಡ್ರೆ ಅದು ಮಾತ್ರ ನನ್ನ ಮನಸ್ಸಿಂದ ಹೋಗ್ತಾ ಇಲ್ಲ ಅಂತ. ಸೊ ಇಟ್ ವಿಲ್ ಸ್ಟೇ ವಿತ್ ದ ಚೈಲ್ಡ್ ಆಸ್ ಪಾರ್ಟ್ ಆಫ್ ದ ಪರ್ಸ್ನಾಲಿಟಿ. ಅದು ಲೈಫ್ ಟೈಮ್ ಖಂಡಿತ ಹೌದು. ಅನ್ಲೆಸ್ ಬೈ ಸಮ್ ಅದೇ ಪುಣ್ಯ ಅಂತೀವೋ, ಪೂರ್ವಜನ್ಮದ ಇದು ಅಂತೀವೋ, ಅದೃಷ್ಟ ಅಂತೀವೋ, ಅಥವಾ ಅದು ಯಾರಾದರೂ ಸದ್ಗುರುಗಳು ಸಿಕ್ಕಿದ್ರೆ ಅವರು ಮಾರ್ಗದರ್ಶನ ತೋರಿಸೋದು, ಈ ಥರದ ಕಾರ್ಯಕ್ರಮಗಳು ನೀವು ಮಾಡೋವಂಥದ್ದು, ಇದ್ರ ಮೂಲಕ ಎಲ್ಲೋ ಒಂದು ಬಲ್ಪ್ ಆನ್ ಮೊಮೆಂಟ್ ಏನಾದರೂ ಆದರೆ ಖಂಡಿತ ಅದರಿಂದ ಹೊರಗಡೆ ಬರ್ಬೋದು. ಹೇಗೆ ಪೂರ್ವಿ ಅವರೇ, ಅಂದರೆ ಡೀಪ್ ಡೌನಲ್ಲಿ ಉಳಿದು ಹೋಗಿರೋಂತಹ ಇಂಥ ಪೇನ್ಸು, ಟ್ರಾಮಾಸು, ಅದರಿಂದ ಆಚೆ ಬರೋದು ಹೌದು ಇಂಡಿವಿಜುವಲ್ ಕೈಯಲ್ಲಿ ಸಾಧ್ಯ ಇಲ್ಲ. ಅಂದರೆ ಇವಾಗ ಯಾರಿಗೋ ಸಮಸ್ಯೆ ಇದೆ ಅಂದರೆ ಅವ್ರು ಒಬ್ಬರಿಂದಾನೇ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಐ ಕಂಪ್ಲೀಟ್ಲಿ ಅಗ್ರಿ. ಹೌದು, ಈಗ ಒಂದು ಕಾಲು ಕೆಸರಲ್ಲಿದ್ದರೆ ಇನ್ನೊಂದು ಏನೋ ನೀವು ಸಾಹಸ ಮಾಡಿ ಆಚೆ ಬರ್ಬೋದು. 2 ಕಾಲು ಕೆಸರಲ್ಲಿದ್ದಾಗ ಇದು ಎತ್ತಿದ್ರೆ ಇದು ಸಿಕ್ಕಾಕೊಳ್ಳುತ್ತೆ, ಅದು ಎತ್ತಿದ್ರೆ ಅದು ಸಿಕ್ಕಾಕೊಳ್ಳುತ್ತೆ. ಆಗ ಖಂಡಿತ ನಮಗೆ ಆ ಕಡೆಯಿಂದ ಒಂದು ಕಡ್ಡಿನಾದರೂ ಸಹಾಯ ಕೊಟ್ಟು ಎಳ್ಕೊಳ್ಳೋರು ಖಂಡಿತ ಬೇಕಾಗ್ತಾರೆ. ಅದೊಂದು ಪುಸ್ತಕ ಇರ್ಬೋದು, ಒಂದು ಕಾರ್ಯಕ್ರಮ ಇರ್ಬೋದು, ಒಂದು ಮಾರ್ಗದರ್ಶನ ಇರ್ಬೋದು, ಒಂದು ಸತ್ಸಂಗ ಇರ್ಬೋದು, ಒಂದು ವರ್ಕ್ಶಾಪ್ ಇರ್ಬೋದು, ಅಥವಾ ಎಲ್ಲೋ ಒಂದು ಲೆಕ್ಚರ್ ಕೇಳಿರೋದು ಇರ್ಬೋದು, ಅಥವಾ ಒಂದು ಫ್ರೆಂಡ್ ಇರ್ಬೋದು. ಎಷ್ಟೋ ಸಾರಿ ನಾನು ನಿನ್ನಂಗೆ ಇದ್ದೆ ಕಣೆ, ಇದನ್ನು ಈ ಥರ ತೊಗೊಳ್ಬೇಕು ಅಂತ ನಂಗೆ ಅರ್ಥ ಆಗಿದೆ. ಅದು ತಾಯಿ ಇಮೋಷನ್, ತಾಯಿ ಮೇಲೆ ಪ್ರೀತಿ ಗೌರವ ಇರಲಿ ಪರವಾಗಿಲ್ಲ, ಬಟ್ ಅಮ್ಮ ಅದನ್ನು ಇಮೋಷನ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇರಲಿಲ್ಲ ಅಂತ ನೀನು ಅದನ್ನು ಡ್ರಾಪ್ ಮಾಡಿ ಅದನ್ನು ನೋಡೋ ದೃಷ್ಟಿಕೋನವನ್ನು ಬದಲಾಯಿಸ್ಕೋ, ಅದನ್ನು ನಿನಗೆ ತುಂಬ ಬದಲಾವಣೆ ಕೊಡುತ್ತೆ ಅಂದಾಗ ಓ ಹೌದಲ್ವಾ ಅಂತ ಟಕ್ಕಾಗೆ ಬಲ್ಪ್ ಆನ್ ಮೂಮೆಂಟ್ ಆಗುತ್ತೆ. ಅದು ಯಾಕೆಂದ್ರೆ ತುಂಬಾ ವರ್ಷಗಳಿಂದ ಸ್ಟೋರ್ ಆಗಿರೋ ಎಮೋಷನ್ ಅದು. ಬಟ್ ಈ ರೀತಿ ತಕ್ಷಣ ಬಲ್ಪ್ ಆನ್ ಆಗುತ್ತಾ? ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟ್ ಟು ಟೆಲ್ ಯು, ಒಂದು ಅದನ್ನು ಡಿಲೀಟ್ ಮಾಡೋಕ್ಕಾಗಲ್ಲ ಆ್ಯಂಡ್ ಮಾಡಲೂಬಾರ್ದು. ನಂಗೆ ಅದು ನೆನಪೇ ಬೇಡ, ಯಾರೋ ಬಾಯ್ ಫ್ರೆಂಡ್ ನನಗೆ ಬ್ರೇಕಪ್ ಆಗೋಯ್ತು, ನಾನು ಅದನ್ನ ನೆನೆಸ್ಕೊಳ್ಳೋದಿಲ್ಲ, ಆ ಲೆಟರ್ ಅಕ್ಷರದಿಂದ ಹೆಸರು ಕೇಳೋದಕ್ಕೂ ನಂಗೆ ಇಷ್ಟ ಇಲ್ಲ, ಈ ಥರ ಎಲ್ಲ ಟ್ರಾಮಾ ಕೂತಿರುತ್ತೆ ಕೆಲವು ಸತಿ. ಇಟ್ ಈಸ್ ನಾಟ್ ಅಬೌಟ್ ಡಿಲೀಟಿಂಗ್ ಆರ್ ಪ್ರೆಸ್ಸಿಂಗ್ ಸಮ್ ಬಟನ್ ಆಫ್ ವಾಂಟಿಂಗ್ ದಟ್ ಟು ವ್ಯಾನಿಶ್. ಕಂಟ್ರೋಲ್ ಆಲ್ ಡಿಲೀಟ್ ಆಗಲ್ಲ, ಡೆಫಿನೆಟ್ಲಿ ನೋ, ಲೈಫಲ್ಲಿ ಖಂಡಿತ ಅದಿಲ್ಲ. ಇಟ್ಸ್ ಅಬೌಟ್ ಎಂಬ್ರೇಸಿಂಗ್ ಇಟ್, ಟ್ರಾನ್ಸೆಂಡ್ ಮಾಡುವಂಥದ್ದು, ಆ ಅನುಭವನ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ತೀನಿ ಅನ್ನುವಂಥದ್ದು. ಇಲ್ಲಿ ಆಧ್ಯಾತ್ಮ ನಮಗೆ ತುಂಬ ಸಹಾಯ ಮಾಡುತ್ತೆ. ಈ ಥರದೊಂದು ತಾಯಿಯಿಂದ ಅಥವಾ ತಂದೆಯಿಂದ ನಾನೇನು ಕಲಿತೆ, ನನ್ನ ವಿಚಾರಧಾರೆಗಳು ಏನು ಇಲ್ಲಿಂದ ಓಪನ್ ಅಪ್ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಅಲ್ಲಿ ಸ್ಟ್ರೆಸ್ ತುಂಬ ನೀವು ಸಬ್ಜೆಕ್ಟ್ ಆಗಿದ್ರೆ ಕ್ರಾನಿಕ್ ಸ್ಟ್ರೆಸ್ಗೆ ಮತ್ತೆ ನೀವು ಆ ಹ್ಯಾಪಿನೆಸ್ನ ಬ್ರೈನ್ಗೆ ಟ್ರೈನ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳೋದು ಮಾಡಲೇಬೇಕಾಗುತ್ತೆ. ಫಿಸಿಕಲ್ ಬಾಡಿಯಿಂದನೂ ಆ ಸಿಸ್ಟಮ್, ಆ ಮೆಮರಿಯನ್ನು ತೆಗಿಲೇಬೇಕಾಗತ್ತೆ. ಮತ್ತು ಮಾನಸಿಕ ಆರೋಗ್ಯಕ್ಕೆ ಬೇಕಾದ ಸ್ಪೆಷಲ್ ಟ್ರೈನಿಂಗ್ ಯಾವ ಥರ ಆದರೂ ಆಗಿರ್ಬೋದು, ಚಿಕ್ಕದಾಗಾದರೂ ಆಗಿರ್ಬೋದು, ಮಾಡಿಕೊಳ್ಳೇಬೇಕಾಗತ್ತೆ. ಬಟ್ ಯಾವಾಗ ಅರಿವು, ನೀವು ಹೇಳಿದಾಗ ಬಲ್ಪ್ ಆನ್ ಆಗೋ ಮೊಮೆಂಟ್ ಬರುತ್ತೋ ಅಲ್ಲಿಂದ ಹೀಲಿಂಗ್ ಶುರು ಆಗೋಗುತ್ತೆ. ದ ಮೊಮೆಂಟ್ ಅವೇರ್ನೆಸ್ ಕಮ್ಸ್, ಥಿಂಗ್ಸ್ ಸ್ಟಾರ್ಟ್ ಚೇಂಜಿಂಗ್. ಇನ್ಫ್ಯಾಕ್ಟ್ ನೀವು ನೋಡಿ, ಈಗ ನಿಮಗೆ ಗೊತ್ತೇ ಇರಲಿಲ್ಲ ಅಮ್ಮ ಈ ಥರ ಇಮೋಷ್ನಲಿ ಇದು ಮಾಡ್ತಾ ನನ್ನನ್ನು ಕುಗ್ಗಿಸ್ತಾ ಇದ್ದಾಳೆ. ತಪ್ಪಲ್ಲ ನಾನು ಹೇಳ್ತಾರೆ ಅಂದರೆ, ನೀವೆಲ್ಲ ಕೋಲ್ಡ್ ಆಗಿಬಿಡಿ ಇಮೋಷನ್ಸ್ಗೆ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಬೌಂಡ್ರಿ ಅಂತಿರುತ್ತೆ ನಮಗೆ. ಅದು ಗಂಡನೇ ಆಗಿರ್ಬೋದು, ಪ್ರಾಣ ಕೊಡೋ ಹೆಂಡ್ತಿನೇ ಆಗಿರ್ಬೋದು, ತಂದೆನೇ ಆಗಿರ್ಬೋದು. ನಾನು ಹೇಳ್ತೀನಿ ದೇವ್ರನ್ನೂ ಬಿಟ್ಕೋಬೇಡಿ ಅಂತ ಅಲ್ಲಿವರೆಗೂ ಅಲ್ವಾ. ದೇವ್ರು ಕೆಟ್ಟದ್ದು ಮಾಡ್ತಾನೆ, ದೇವ್ರು ಶಾಪ ಹಾಕ್ಬಿಟ್ಟ, ದೇವ್ರಿಗೇನೋ ಹೊಟ್ಟೆಗೆ, ದೇವ್ರನ್ನೂ ಬಿಡಲ್ಲ ನಾವು, ಇಮೋಷನ್ಲ ಅವನು ಕರ್ಕೊಂಡು ಒಳಗಡೆ ರುಬ್ತಾ ಇರ್ತೀವಿ. ಸೊ ಬೌಂಡ್ರಿ ಹಾಕ್ಕೊಳ್ಳಿ ನೀವು. ಈ ಹೆಲ್ದಿ ಬೌಂಡ್ರಿ ಒಳಗಡೆ ಇದು ಬರಲ್ಲ ಅಂತ ನೀವು ಡಿಸೈಡ್ ಮಾಡಿದ್ಮೇಲೆ, ಪ್ರೀತಿ ಇದೆ, ಜವಾಬ್ದಾರಿ ನೆರವೇರಿಸ್ತೀನಿ, ಸಹಾಯ ಮಾಡ್ತೀನಿ, ಬಟ್ ಈ ಬೌಂಡ್ರಿ ಒಳಗಡೆ ನಾನು ಬರೋಕ್ಕೆ ಬಿಡಲ್ಲ. ಇಟ್ ಈಸ್ ಸೇಫ್ ಗಾರ್ಡಿಂಗ್ ಯುವರ್ ಸೆಲ್ಫ್. ಈಗ ನಾನೇನು ಲವ್ ಮಾಡ್ತೀನಿ ನಿಮ್ಮನ್ನು ಅಂತ ನಾನು ಈಗಲೇ ನಾನು ತುಂಬ ಹತ್ರ ಬಂದು ನಿಮ್ಮ ಹತ್ರ ಏನೇನೋ ಹೇಗೋ ಮುಟ್ಟಿ ಮಾತಾಡ್ಸೋಕ್ಕೆ ಶುರು ಮಾಡಿದ್ರೆ ಆಬ್ವಿಯಸ್ಲಿ ವಿಲ್ ಸೇ ಹಲೋ, ಸ್ಟೇ ಬ್ಯಾಕ್, ಇಟ್ಸ್ ಓಕೆ, ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಬಟ್ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಲ್ವ ನಾವು. ಆ ಥರ ಎನರ್ಜೆಟಿಕ್ಲಿನೂ ನೀವು ಹೇಳಬೇಕು, ಇಮೋಷ್ನಲಿನೂ ಹೇಳಬೇಕು. ಈಗ ಇದನ್ನು ನಾನು ಯಾರೋ ಸ್ನೇಹಿತೆಗೆ ಹೇಳ್ಕೊಟ್ಟೆ ಅಂತ ಇಟ್ಕೊಳ್ಳಿ, ನಾಳೆ ದಿನ ಅಮ್ಮ ತಂದೆ ಬಗ್ಗೆ 50 ವರ್ಷ ಮ್ಯಾರೇಜ್ ಆದಮೇಲೂ ನ್ಯಾಗಿಂಗ್ ಮಾಡ್ತಾ, ಕ್ರಿಬ್ಬಿಂಗ್ ಮಾಡ್ತಾ, ಓ ಏನು ಗೊತ್ತಾ ಅಂತ ಹೇಳ್ತಾ, ಆಕೆಯ ಗಂಡನನ್ನೂ ಅದೇ ಥರ ನೆಗೆಟಿವ್ ಆ್ಯಂಗಲಲ್ಲಿ ನೋಡಬೇಕು ಅನ್ನೋದೇನಾದರೂ ಮಾಡಿದಾಗ, ಓಹ್
ಇಲ್ಲೆಲ್ಲೋ ಅಮ್ಮ ಬಾರ್ಡರ್ ಕ್ರಾಸ್ ಮಾಡ್ತಿದ್ದಾಳೆ ಅನಿಸುತ್ತೆ, ಅಮ್ಮಂಗೆ ಟ್ರೈ ಮಾಡೋಣ ಹೇಳೋಕ್ಕೆ, ಅಮ್ಮ ಹಿಂಗಲ್ಲ ಹಾಗೆ ಅಂತ. ಆಗಲಿಲ್ಲ ಅಂದರೆ ಲೆಟ್ ಮೀ ಬಿ ಇನ್ಸೈಡ್ ಮೈ ಸೇಫ್ ಝೋನ್. ಇಲ್ಲಿಂದ ಟಾಪಿಕ್ ಚೇಂಜ್ ಮಾಡೋದು, ಇಲ್ಲ ಜಾಗ ಖಾಲಿ ಮಾಡೋದು, ಇಲ್ಲ ಅಮ್ಮನಿಗೆ ಆದಷ್ಟು ಹೇಳಿ ಇರಲಿ ಬಿಡಮ್ಮ ಇನ್ನೊಂದ್ಸತಿ ಮಾತಾಡೋಣ ಅಂತ ಸೇಫಾಗಿ ಅದರಿಂದ ಟ್ರಾನ್ಸ್ಫರ್ ಆಗೋದು ಮಾಡಬೇಕು ಅನ್ನೋಷ್ಟಾದರೂ ಕಂಟ್ರೋಲ್ ನಮಗೆ ಸಿಗತ್ತೆ. ಅದರ್ವೈಸ್ ಅವ್ರು ನಿಮ್ಮ ಎನರ್ಜಿನ ಸಕ್ ಮಾಡ್ತಾನೆ ಇರ್ತಾರೆ, ನೀವು ಅದಕ್ಕೆ ಸಕಂಬ ಆಗ್ತಾನೇ ಇರ್ತೀರ. ಓಕೆ.